ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ನಾನ್ ವೆಜ್ ಪ್ರಿಯರೇ, ಈ ಸುದ್ದಿಯನ್ನು ನೀವು ಮಿಸ್ ಮಾಡದೆ ನೋಡಿ. ಇವತ್ತು ಬೆಳಗ್ಗೆಯಿಂದ ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನು ಬಿತ್ತರಿಸ್ತಾನೆ ಇದೆ. ಯಾವ ವಿಚಾರ ಇದು? ಹಾಗಾದರೆ ಕಡಿಮೆ ರೇಟ್ಗೆ ಚಿಕನ್ ಸಿಗುತ್ತೆ ಅಂತ ನೀವೆಲ್ಲ ಹೋಗಿ ನಿಲ್ತೀರಿ ಚಿಕನ್ ತರೋದಕ್ಕೆ. ಬಟ್ ಆ ಚಿಕನ್ನ ಅಸಲಿ ಕತೆ ಏನು? ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಕಡಿಮೆ ರೇಟ್ಗೆ ಚಿಕನ್ ಸಿಗುತ್ತೆ ಅಂತ ತಿಂದ್ರೆ ನಿಮ್ಮ ಕತೆ ಮುಗೀತು ಅಂತಾನೆ ಅರ್ಥ. ಚೀಪ್ ರೇಟ್ ಚಿಕನ್ ಚಪ್ಪರಿಸಿ ತಿನ್ನೋರಿಗೆ ಶಾಕಿಂಗ್ ನ್ಯೂಸ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಚಿಕನ್ ದಂಧೆಯ ಬಿಗ್ ಎಕ್ಸ್ಪೋಸ್. ಇಲ್ಲಿ ಕೆಜಿ ಚಿಕನ್ಗೆ 200-300 ರೂಪಾಯಿ ಅಲ್ಲವೇ ಅಲ್ಲ. 1 ಕೆಜಿ ಚಿಕನ್ ಕೇವಲ 30 ಅಥವಾ 40 ರೂಪಾಯಿಗೆ ಕೊಡ್ತಾರೆ. 1 ಕೆಜಿ ಚಿಕನ್ 30 ಅಥವಾ 40 ರೂಪಾಯಿಗೆ. ಜಸ್ಟ್ ಇಮ್ಯಾಜಿನ್. ಯಶವಂತಪುರ ಅಕ್ರಮ್ ಚಿಕನ್ ಸೆಂಟರ್ ನಲ್ಲಿ 50 ರೂಪಾಯಿಗೆ ಚಿಕನ್ ಕೊಡ್ತಾ ಇದ್ದಾರೆ. 1 ಕೆಜಿ ಚಿಕನ್. ಹೋಟೆಲ್ಗಳಿಗೆ ಕೇವಲ 30 ರೂಪಾಯಿ ಕೆಜಿ ಚಿಕನ್ ಸಪ್ಲೈ ಮಾಡ್ತಾರೆ ಇವರು. ಗ್ಯಾರಂಟಿ ನ್ಯೂಸ್ ನಲ್ಲಿ ಅಕ್ರಮ್ ಚಿಕನ್ ನ ದಂಧೆಯ ಬಿಗ್ ಬೇಟೆ. ಆ ಚಿಕನ್ ನೋಡ್ಬಿಟ್ರೆ ಕೊಳತು ಹೋಗಿರುತ್ತೆ, ಗಬ್ಬು ನಾತ, ಹೊಲಸು ಸ್ಮೆಲ್ಲು. ಆ ಚಿಕನ್ನ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಇವರು ಸೇಲ್ ಮಾಡ್ತಾರೆ 30 ರೂಪಾಯಿ ಕೆಜಿಗೆ. ಅದನ್ನು ಸರಿಯಾಗಿ ಬೇಯಿಸಿ ಕಬಾಬು ಮತ್ತಿನ್ನೇನೋ ಮಾಡಿ ಜನರಿಗೆ ಕೊಡ್ತಾರೆ. ಜನ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಹೇಳೋದಕ್ಕೆ ಒಂಥರ ಅಸಹ್ಯ ಅನ್ನಿಸ್ತಾ ಇದೆ ಇದು. ಏನಿ ಅಲ್ಲ ಅಲ್ಲ ಒಂದು ನಿಮಿಷ. ಅದಕ್ಕೆ ಏನು ಸಿಗ್ತಾನೆ ಇಲ್ಲ. ಯಾರು ನಿಮ್ಗೆ ಬರೋ ನನಗೆ ಬೇಕು ಡೈಲಿ ಎಷ್ಟು ರೇಟ್ ಹಾಕ್ಬಿಡ್ತಾರೆ. ಲಿವರ್ ಬೇಕು, ಚಿಕನ್ ಬೇಕು. ಇದು 50 ರೂಪಾಯಿ ಮಾಡಿ. ಇವಾಗ ಏನು ಸಿಗ್ತಾನೆ ಇಲ್ಲ. ಕಡಿಮೆದು ಇದೆ ನನಗೆ ತಿನ್ಬೇಕಂದ್ರೆ 40 ರೂಪಾಯಿ ಇದೆ. 40 ರೂಪಾಯಿ 40 ರೂಪಾಯಿ 45. ಅದು ಸ್ವಲ್ಪ ಜಾಸ್ತಿ ಬರುತ್ತೆ. ಕ್ವಾಲಿಟಿ ನೋಡಬೇಕು. ಕ್ವಾಲಿಟಿ ನೋಡಬೇಕು. 45 ರೂಪಾಯಿ ತರಬೇಕಂದ್ರೆ ಅದೇ ಕೊಡಿ ಅಂದರೆ ಅದೇ ಕೊಡಿ. ಇದೆಷ್ಟು? 50 ರೂಪಾಯಿ. 40 ತೋರಿಸಿ. 40 ಅದಿಲ್ಲ ಇಲ್ವಾ ಈಗ? ಎಷ್ಟು ಕಿಲೋ? ಇದ್ರಲ್ಲಿ ತೆಗಿಯೋದು ಅಲ್ಲ ಇವತ್ತು ಇವ್ರು ಹೇಳಿದ್ರಲ್ಲ ನನಗೆ ಎಲ್ಲೂ ಹೋಗುತ್ತೆ ಕಬಾಬು ಎಣ್ಣೆ ಹೊಡಿಯೋರು ಏನು ಕೇಳಲ್ಲ. ಎಲ್ಲ ಅದೇ ಕೊಡೋದು. ಅದನ್ನೇ ಎಲ್ಲ ಕಡೆ ಅದು ಎಷ್ಟು ಹೇಳ್ತೀರ ಹೇಳಿ ಫೈನಲ್? ಏನು ಫೈನಲ್ ಚಿಕನ್ ಎಷ್ಟು ಬೇಕಾಗುತ್ತೆ ಡೈಲಿ? ನನಗೆ ರಿಸಿಪ್ಟ್ ಒಂದು ಮಿನಿಮಮ್ ಅಂದ್ರೆ 10 kg ಮೇಲೆ. 10 kg ಬೇಕು, ಅವರೇಜ್ 10 kg.
ಎಷ್ಟು ಅದೇ ನಾನು ಹೇಳಿದೆ ಅಲ್ಲ, ಕ್ವಾಲಿಟಿ ಮೇಲೆ ಇದೆ ನೋಡಿ. ಬೇಕಾದರೆ ಸರಿ. ರೆಡ್ ಮಾಡಿ ಬರೀ ಯಾವುದು ಎಷ್ಟಿದು? 100 ರೂಪಾಯಿ. ಚರ್ಬಿ ಗಿರ್ಬಿ ಏನೂ ಇರಲ್ಲ ಅದ್ರಲ್ಲಿ. ಹಾಂ, ಏನಿದೆ ಅದು 50 ರೂಪಾಯಿ. 100 kg ತೊಗೊಳ್ಳೋವಾಗ ಅಷ್ಟೇ. ಬೈ ಏನೋ ಹೊಸ್ತಾ ಮಾಡಿದ್ದೀವಿ, ನೀವು ನೋಡಿದ್ರೆ ಏನು ಹಿಂಗಂತ ಬರಬೇಕಲ್ಲ ನಮಗೂ, ಹಾಂ ನಮಗೂ ಬರಬೇಕಲ್ಲ.